ನಮಸ್ಕಾರ ವೀಕ್ಷಕರೇ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತದ ವೈಖರಿಗೆ ನಮ್ಮ ರಾಜ್ಯದ ಜನ ಸಹ ಮನಸೋತಿದ್ದಾರೆ. ನಮ್ಮ ರಾಜ್ಯದಲ್ಲೂ ಸಹ ಯೋಗಿ ಮಾಡೆಲ್ ಆಡಳಿತ ಬೇಕು, ಅಂತಹ ಖಡಕ್ಕಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಬ್ಬ ದಿಟ್ಟ ರಾಜಕಾರಣಿ ಅಥವಾ ನಾಯಕ ನಮ್ಮ ರಾಜ್ಯಕ್ಕೂ ಅನಿವಾರ್ಯ ಅಂತ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶ ಈ ಮಟ್ಟಿಗೆ ಬದಲಾಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಅತ್ಯಾಚಾರಿಗಳಿಗೆ, ದರೋಡೆಕೋರರಿಗೆ, ಗೂಂಡಾಗಳಿಗೆ ತಕ್ಷಣವೇ ಶಿಕ್ಷೆ ನೀಡುವಂತಹ ಯೋಗಿಯವರ ಕಾರ್ಯವೈಖರಿಯ ಆಡಳಿತ ನಮ್ಮ ರಾಜ್ಯಕ್ಕೂ ಬೇಕೇ ಬೇಕು ಅನ್ನೋ ಬೇಡಿಕೆಗಳು ಬಹುದಿನಗಳಿಂದ ಕೇಳಿ ಬರ್ತಾ ಇದೆ. ಆದರೆ ರಾಜ್ಯದಲ್ಲಿ ಆ ರೀತಿಯಾದಂತಹ ನಾಯಕತ್ವ ಈವರೆಗೆ ಕಂಡು ಬಂದಿಲ್ಲ. ಬಿಜೆಪಿ, ಕಾಂಗ್ರೆಸ್ ಅನ್ನದೇ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸುತ್ತೆ. ಸದ್ಯ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷವು 2 ವರ್ಷಕ್ಕೆ ತೀವ್ರವಾದಂತಹ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ನಾನು ಅಧಿಕಾರಕ್ಕೆ ಬಂದರೆ, ಮುಖ್ಯಮಂತ್ರಿ ಆದರೆ ಯೋಗಿ ಮಾಡೆಲ್ ಆಡಳಿತವನ್ನು ಜಾರಿಗೆ ತರ್ತೀನಿ ಅನ್ನುವ ಮಾತನಾಡ್ತಿದ್ದಾರೆ. ಸದ್ಯ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧ, ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಪದೇ ಪದೇ ಮಾತನಾಡಿದ್ದಕ್ಕೆ ಯತ್ನಾಳ್ ಅವರನ್ನು ಪಕ್ಷದಿಂದಲೇ ಹೊರಹಾಕಲಾಗಿದೆ. ಆದರೆ ಯತ್ನಾಳ್ ಎಂಡ್ ಟೀಮ್ ಮಾತ್ರ ಸುಮ್ಮನೆ ಇಲ್ಲ, ಮತ್ತೆ ಗುಡುಗೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಈಗ ಬಿಜೆಪಿ ಹೈಕಮಾಂಡ್ಗೆ ಒಂದು ಖಡಕ್ಕಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಿಮಗೆ ಕುಟುಂಬ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ, ಭ್ರಷ್ಟಾಚಾರ ಮಾಡುವಂತಹ ರಾಜಕಾರಣಿಗಳೇ ಬೇಕು ಅಂತ ಹೇಳಿದ್ರೆ ಅವರನ್ನೇ ಪಕ್ಷದಲ್ಲಿ ಇಟ್ಕೊಳ್ಳಿ, ನಾನು ಮಾತ್ರ ಪಕ್ಷದಿಂದ ಹೊರ ಹೋಗ್ತೀನಿ, ಹೊಸ ಪಕ್ಷವನ್ನು ಕಟ್ಟಿ ಮತ್ತೆ ಬರ್ತೀನಿ ಅನ್ನುವ ದೊಡ್ಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹೊಸ ಪ್ರಾದೇಶಿಕ ಪಕ್ಷದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಅವರ ಕಾರ್ಯಕರ್ತರಿಂದಲೂ ಹಿಂದುತ್ವದ ಆಧಾರದ ಮೇಲೆ ಒಂದು ಹೊಸ ಪಕ್ಷವನ್ನು ಕಟ್ಟಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜನಾಭಿಪ್ರಾಯ ಸಂಗ್ರಹಕ್ಕೂ ಮುಂದಾಗ್ತಿದ್ದಾರೆ. ಜನಾಭಿಪ್ರಾಯದ ಆದೇಶದಂತೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇನೆ, ಹಿಂದುತ್ವದ ಆಧಾರದ ಮೇಲೆ ಜನರು ಹೊಸ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಪು ನೀಡಿದ್ರೆ ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಯತ್ನಾಳ್ ಅವರೇ ಹೇಳ್ಕೊಂಡಿದ್ದಾರೆ. ಉಚ್ಚಾಟನೆಯಿಂದಾಗಿ ಯತ್ನಾಳ್ ಅವರು ಇನ್ನಷ್ಟು ಸ್ವತಂತ್ರರಾಗಿದ್ದಾರೆ, ಮತ್ತಷ್ಟು ಗುಡುಗೋದಕ್ಕೆ ಶುರು ಮಾಡಿದ್ದಾರೆ. ನನಗೀಗ ಯಾವುದೇ ಹೈಕಮಾಂಡ್ ಇಲ್ಲ, ಜನರು ಮತ್ತು ಹಿಂದೂಗಳೇ ನನಗೆ ಹೈಕಮಾಂಡ್. ಹಿಂದುತ್ವದ ಪರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ. ವೀಕ್ಷಕರೇ, ಈ ಹಿಂದೆಯೂ ಸಾಕಷ್ಟು ಮಂದಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂತಹ ಸಾಹಸಕ್ಕೆ ಕೈ ಹಾಕಿದ್ರು. ಪಕ್ಷ ಕಟ್ಟಿದ ನಾಯಕರಲ್ಲಿ ಕೆಲವರು ತಮ್ಮ ರಾಜಕೀಯ ಉದ್ದೇಶವನ್ನು ಈಡೇರಿಸಿಕೊಂಡಿದ್ದು ಬಿಟ್ಟರೆ ಪಕ್ಷಗಳು ಮಾತ್ರ ಯಶಸ್ವಿಯಾಗಿಲ್ಲ. ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೊಂದು ಮುಂದಿನ ಚುನಾವಣೆ ಬರೋಷ್ಟರಲ್ಲಿ ಆ ಪಕ್ಷಗಳು ಕಣ್ಮರೆಯಾಗಿದ್ವು. ಇನ್ನು ಆ ನಾಯಕರೆಲ್ಲ ಮುಖ್ಯವಾಹಿನಿಯ ಪಕ್ಷವನ್ನು ಸೇರಿಕೊಂಡು ಮತ್ತೆ ತಮ್ಮ ಭವಿಷ್ಯವನ್ನು ಕಂಡುಕೊಂಡ್ರು. ಇನ್ನು ನಾವು ನಮ್ಮಲ್ಲಿನ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ರೆ, ಸಮಾಜದ ಹಿತ ಕಾಪಾಡುವ ವಿಚಾರ ಬಂದಾಗ ಜಾತಿ ಭೇದ, ಒಳಪಂಗಡಗಳ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಹಿತ ಕಾಪಾಡುವಂತಹ ನಾಯಕನನ್ನು ಬೆಂಬಲಿಸಿ ಗೆಲ್ಲಿಸಿದಂತಹ ಉದಾಹರಣೆಗಳಿದೆ. ಆದರೆ ಇದು 1-2 ದಶಕಗಳ ಹಿಂದಿನ ಮಾತು. ಯಾಕಂದರೆ ಈಗಿನ ತಂತ್ರಜ್ಞಾನ ಸಾಮಾಜಿಕವಾಗಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆಯೋ ಅದೇ ರೀತಿ ರಾಜಕಾರಣದಲ್ಲೂ ಮತದಾರರ ಮನಸ್ಥಿತಿ ಬದಲಾಗಿದೆ. ನಾವು ಈಗಿನ ಬಹುತೇಕ ಚುನಾವಣೆಗಳನ್ನು ಗಮನಿಸಿದರೆ ರಾಜಕೀಯವಾಗಿ ಮೇಲ್ನೋಟಕ್ಕೆ ಕಂಡುಬರೋದೇ ಒಂದು, ಫಲಿತಾಂಶದಲ್ಲಿ ಆಗೋದು ಇನ್ನೊಂದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಸ್ವಾರ್ಥ ರಾಜಕಾರಣಿಗಳು, ದ್ವೇಷದ ರಾಜಕಾರಣ ಹೆಚ್ಚಾಗಿದೆಯೋ ಅದೇ ರೀತಿಯಾಗಿ ಸ್ವಾರ್ಥ ಮತದಾರರು, ದ್ವೇಷದ ಮತದಾನ ಕೂಡ ಹೆಚ್ಚಾಗಿದೆ. ನಾವು ಈ ದೃಷ್ಟಿಕೋನದಲ್ಲಿ ಚುನಾವಣಾ ರಾಜಕೀಯವನ್ನು ನೋಡಿದ್ರೆ ಸಮಾಜದ ಹಿತ ಕಾಪಾಡುವ ನಾಯಕನಿಗೆ ಈ ಕಾಲದ ರಾಜಕಾರಣದಲ್ಲಿ ಗೆಲುವು ಅಸಾಧ್ಯ. ವೀಕ್ಷಕರೇ, ನಾನು ಗಮನಿಸಿದ ಹಾಗೆ ಇತ್ತೀಚಿನ ದಶಕದ ದೇಶದ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಬಿಂಬಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದು ಅಂತ ಹೇಳಿದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅವರು ಮಾತ್ರ. ಭ್ರಷ್ಟಾಚಾರದ ವಿರುದ್ಧವಾಗಿ ಅಣ್ಣಾ ಹಜಾರೆ ಅವರ ಜೊತೆಗೆ ಸೇರಿಕೊಂಡು ಹೋರಾಟವನ್ನು ಮಾಡಿ ಸಮಾಜದ ಹಿತ ಕಾಪಾಡ್ತೀನಿ ಅಂತ ಬಿಂಬಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದರು. ಅಧಿಕಾರಕ್ಕೆ ಬಂದ ಮೇಲೆ ಅವರು ಆ ರೀತಿಯಾಗಿ ನಡೆದುಕೊಳ್ಳಿಲ್ಲ ಅನ್ನೋದು ಬೇರೆ ವಿಚಾರ. ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಉದಾಹರಣೆ ಬಿಟ್ಟರೆ ರಾಷ್ಟ್ರದಲ್ಲಿ ಇತ್ತೀಚಿನ ರಾಜಕಾರಣದಲ್ಲಿ ಬೇರ್ಯಾವ ಆ ರೀತಿಯಾದಂತಹ ಉದಾಹರಣೆ ನಮಗೆ ಕಾಣೋದಿಲ್ಲ. ಅಂದರೆ ಸಾಮಾಜಿಕ ಬದಲಾವಣೆ ತರ್ತೀನಿ, ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ, ಭ್ರಷ್ಟಾಚಾರವನ್ನು ತೊಲಗಿಸ್ತೀನಿ, ಇಡೀ ಭ್ರಷ್ಟ ರಾಜಕಾರಣವನ್ನೇ ಬದಲಿಸ್ತೀನಿ ಅಂತ ಬಂದಂತಹ ನಾಯಕರನ್ನ ಮತದಾರರು ಮೂಲೆ ಗುಂಪು ಮಾಡಿದ್ದೇ ಹೆಚ್ಚು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇಂತಹ ನಾಯಕರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್ಸ್ಗಾಗಿ ಅಥವಾ ಪೋಸ್ಟ್ಗಳಿಗಾಗಿ ವಿಜೃಂಭಿಸೋದಕ್ಕೆ ಬಳಸ್ಕೊಳ್ತಾರೆ ವಿನಃ ವಾಸ್ತವ ಚುನಾವಣೆಯಲ್ಲಿ ಆ ನಾಯಕತ್ವಕ್ಕೆ ಮತ ಹಾಕುವ ಮನಸ್ಸು ಮಾಡೋದಿಲ್ಲ. ಅಂದರೆ ಇಂತಹ ಸಾಮಾಜಿಕ ಬದಲಾವಣೆಗೆ ಹಂಬಲಿಸಿದಂತಹ ನಾಯಕರು ಹೇಳಿದಂತಹ ಮಾತುಗಳು ಸರಿ ಅನ್ನಿಸಿದ್ರು ಚುನಾವಣೆಯಲ್ಲಿ ಅವರನ್ನು ಬೆಂಬಲಿಸಿಲ್ಲ. ಅದಕ್ಕೆ ಕಾರಣ ಮತ್ತದೇ ಸ್ವಾರ್ಥ ಮತದಾರರು, ದ್ವೇಷದ ಮತದಾನ ಹೆಚ್ಚಾಗಿರೋದು. ಆದಾಗ್ಯೂ ಬದಲಾವಣೆ ಬಯಸುವಂತಹ ಪ್ರಜ್ಞಾವಂತ ಮತದಾರರು ನಮ್ಮಲ್ಲಿದ್ದಾರೆ. ಆದರೆ ಅದು ಒಂದು ನಾಯಕತ್ವವನ್ನು, ಒಂದು ಪಕ್ಷವನ್ನು ಗೆಲ್ಲಿಸುವಷ್ಟರ ಮಟ್ಟಿಗೆ ಗಟ್ಟಿ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಇಂತಹ ನಾಯಕರು ಹುಟ್ಟಿಕೊಂಡಂತಹ ಸಂದರ್ಭದಲ್ಲಿ ಅವರೆಷ್ಟೇ ಜನರ ಪರವಾಗಿ ಮಾತನಾಡಿದ್ರು ಅವರ ಪ್ರಯತ್ನವನ್ನು ಒಂದು ರೀತಿ ಹುಚ್ಚು ಸಾಹಸ ಅಂತ ಕರೆದಿದ್ದೇ ಹೆಚ್ಚು. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ ಪ್ರಜಾಕೀಯ ಪಕ್ಷ ಕಟ್ಟಿರುವ ಉಪೇಂದ್ರ ಅವರು.
ಇಲ್ಲಿ ಪ್ರಜಾಕೀಯ ಅನ್ನೋದು ಬೇರೆ ಕಲ್ಪನೆ ಆದರೂ ನಾವು ರಾಜಕೀಯವಾಗಿ ನೋಡಿದ್ರೆ ಅವರು ಹೇಳಿರುವಂತಹ ಬದಲಾವಣೆಯ ಅಂಶಗಳು ಎಲ್ಲವೂ ಸರಿಯಾಗಿದೆ. ಅವೆಲ್ಲವೂ ಪ್ರಾಯೋಗಿಕವಾಗಿ ಸಾಧ್ಯವಾಗುವಂತಹ ಸಂಗತಿಗಳು. ಆದರೆ ಇಂತಹ ಹೊಸ ಕಲ್ಪನೆಗಳಿಗೆ, ಇಂತಹ ನಾಯಕರಿಗೆ ನಮ್ಮ ಮತದಾರರು ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಬೆಂಬಲಿಸಿದ್ದಾರೆ, ಇದು ಗಮನಿಸಬೇಕಾದಂತಹ ಸಂಗತಿ. ಸದ್ಯ ಇದೇ ರೀತಿಯಲ್ಲಿ ಯತ್ನಾಳ್ ಅವರು ಸಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಯತ್ನಾಳ್ ಅವರು ಬಿಜೆಪಿ ವಿಚಾರದಲ್ಲಿ ಹೇಳ್ತಿರುವಂತಹ ಎಲ್ಲವೂ ಸರಿಯಾಗಿಯೇ ಇದೆ. ಬಿಜೆಪಿ ಮತದಾರರಿಗೆ ಯಾವ ಭರವಸೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸಿದೆಯೋ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಯತ್ನಾಳ್ ಅವರು ಹೇಳ್ತಿರುವಂತಹ ಮಾತು. ಪ್ರತಿಪಕ್ಷವನ್ನ ಪ್ರಬಲವಾಗಿ ವಿರೋಧಿಸೋದರ ಜೊತೆಗೆ ಸ್ವಪಕ್ಷದಲ್ಲೂ ಪಕ್ಷ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವ ಕೆಲವೊಂದು ನಡೆಗಳನ್ನು ಕಟುವಾಗಿ ಖಂಡಿಸ್ತಿದ್ದಾರೆ. ಈಗ ಯತ್ನಾಳ್ ಅವರು ಏನು ಹೇಳ್ತಿದ್ದಾರೆ, ಯಾವ ರೀತಿಯಾಗಿ ಅವರು ಹೇಳಿರುವಂತಹ ಮಾತುಗಳು ಸರಿಯಾಗಿದೆ ಅನ್ನೋದನ್ನ ಇನ್ನೂ ವಿವರವಾಗಿ ನೋಡೋದಾದ್ರೆ, ವೀಕ್ಷಕರೇ, ಮೊದಲನೇದಾಗಿ ಭ್ರಷ್ಟಾಚಾರದ ವಿರುದ್ಧ, ಅಭಿವೃದ್ಧಿ ಪರ ಅಂತ ಬಿಜೆಪಿ ಹೇಳುತ್ತೆ. ಆದರೆ ರಾಜ್ಯ ಬಿಜೆಪಿಯ ವಿಚಾರದಲ್ಲಿ ಏನಾಗ್ತಾ ಇದೆ, ಬಿಜೆಪಿ ವಿಪಕ್ಷ ಸ್ಥಾನದಲ್ಲಿದ್ದರೂ ಇಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಸರ್ಕಾರವನ್ನು ಒಂದು ಮೂಮೆಂಟ್ನಲ್ಲೂ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಬಹುತೇಕ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ ನಾಯಕರ ಎಡವಟ್ಟುಗಳೇ ಸರ್ಕಾರಕ್ಕೆ ಮುಜುಗರ ತಂದಿದೆ ವಿನಃ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಗಮನ ಸೆಳೆಯೋದಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿ, ಅಂದರೆ ಹಿಂದಿನ ಮುಖ್ಯಮಂತ್ರಿ ಅವಧಿಗೆ ಹೋಲಿಸಿದ್ರೆ ಈ ಅವಧಿಯಲ್ಲಿ ಅವರ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿದೆ. ಆದರೂ ಆಡಳಿತವನ್ನು ಮುಂದುವರಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ವಿಪಕ್ಷದ ವೈಫಲ್ಯನೇ ಕಾರಣ. ಬಿಜೆಪಿಯ ವೈಫಲ್ಯಗಳು ಸಿದ್ದರಾಮಯ್ಯ ಅವರಿಗೆ ವರವಾಗಿ ಪರಿಣಮಿಸಿದೆ. ವೀಕ್ಷಕರೇ, ಮೂಡ ಹಗರಣ ಯಾವ ಮಟ್ಟಿಗೆ ಸದ್ದು ಮಾಡಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ರಾಷ್ಟ್ರ ಮಟ್ಟದಲ್ಲಿ ಅದು ಟೀಕೆಗೆ ಕಾರಣ ಆಯಿತು. ಇದೇ ಅಸ್ತ್ರ ಏನಾದರೂ ಸಿದ್ದರಾಮಯ್ಯ ಅವರು ವಿಪಕ್ಷ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗೆ ಎದುರಾಗಿದ್ದರೆ ಒಂದೇ ವಾರದೊಳಗೆ ರಾಜೀನಾಮೆ ಕೊಡುವಂತೆ ಮಾಡ್ತಾ ಇದ್ರು. ಆ ರೀತಿಯಾದಂತಹ ರಾಜಕೀಯ ಕಾರ್ಯತಂತ್ರ ರೂಪಿಸುವ ಯಾವ ಗೋಜಿಗೂ ರಾಜ್ಯ ಬಿಜೆಪಿ ನಾಯಕರು ಹೋಗಲಿಲ್ಲ. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ದು ಬಿಟ್ಟರೆ ಬೇರೇನೂ ಕಾಣಿಸ್ಲಿಲ್ಲ. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲೇ ಒಂದು ಸಮಾವೇಶವನ್ನು ಮಾಡಿದ್ರು. ಅಲ್ಲಿಗೆ ಬಿಜೆಪಿ ನಾಯಕರ ಐಡಿಯಾ ಎಲ್ಲವೂ ಟುಸ್ಪಟಾಕಿ ಆಯಿತು. ಮೂಡ ಹಗರಣ ಮಾತ್ರ ಅಲ್ಲ, ಈ ರೀತಿಯಾಗಿ ಸಾಲು ಸಾಲು ಅವಕಾಶಗಳು ಸಿಕ್ಕರೂ ರಾಜ್ಯ ಬಿಜೆಪಿ ನಾಯಕರು ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಇದು ಮಾತ್ರ ಅಲ್ಲ, ಇನ್ನು ಬಿಜೆಪಿ ಏನು ಕಳೆದ ಚುನಾವಣೆಯಲ್ಲಿ 66 ಸ್ಥಾನಗಳನ್ನು ಪಡೆದುಕೊಂಡಿತ್ತು, ಅದರಲ್ಲಿ ಬಹುತೇಕ ಹಿಂದುತ್ವದ ಆಧಾರದಲ್ಲಿ ಗೆದ್ದಿರುವಂತಹ ಸ್ಥಾನಗಳು. ಗ್ಯಾರಂಟಿಗೆ ಮನಸೋತಂತಹ ಮತದಾರರ ನಡುವೆನೂ ಬಿಜೆಪಿ ಅಭಿವೃದ್ಧಿ ಪರವಾಗಿ, ಹಿಂದುತ್ವದ ಪರವಾಗಿ ಕೆಲಸ ಮಾಡುತ್ತೆ ಅಂತ ನಂಬಿ ಮತ ಹಾಕಿದ್ರು. 2018ರ ಚುನಾವಣೆಯಲ್ಲೂ ಅದೇ ರೀತಿಯಾಗಿತ್ತು. ಕರಾವಳಿ ಮಲೆನಾಡು ಭಾಗ ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು. ಆ ಭಾಗದ ಒಟ್ಟು 33 ಸೀಟುಗಳ ಪೈಕಿ 28 ಸೀಟುಗಳನ್ನು ಭರ್ಜರಿಯಾಗಿ ಬಿಜೆಪಿ ಬಾಚಿಕೊಂಡಿತ್ತು. ನಂತರದ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂತಹ ಹೇಳಿಕೊಳ್ಳುವ ಆಡಳಿತವನ್ನೇ ಕೊಡಲಿಲ್ಲ. ಕೊರೋನಾ ನಂತರವೂ ಸಾಕಷ್ಟು ಅವಕಾಶಗಳಿದ್ವು, ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಅದರಲ್ಲೂ ಕರಾವಳಿಯನ್ನು ಬಿಜೆಪಿಯ ಭದ್ರಕೋಟೆ ಅಂತಲೇ ಕರೆಯಲಾಗುತ್ತೆ. ಚುನಾವಣೆ ಇತಿಹಾಸವನ್ನು ನಾವು ಗಮನಿಸಿದ್ರು ಬಿಜೆಪಿಗೆ ಕರಾವಳಿ ಕೊಟ್ಟಷ್ಟು ಬೆಂಬಲ ಯಾವ ಭಾಗದಿಂದಲೂ ವ್ಯಕ್ತವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಬಿಜೆಪಿ ತನ್ನನ್ನು ಬೆಂಬಲಿಸುವಂತಹ ಮತದಾರರಿಗೆ ಏನು ಕೊಟ್ಟಿದೆ? ಇವತ್ತು ಕರಾವಳಿ ಭಾಗಕ್ಕೆ ಹೋದರೆ ಅಲ್ಲಿನ ಜನರು ಎಷ್ಟು ಮಟ್ಟಿಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಣದೆ ಕಂಗಾಲಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಆ ಭಾಗದ ಜನರಲ್ಲಿಯೂ ಸಹ ಈ ಆಕ್ರೋಶ ದೊಡ್ಡ ಮಟ್ಟದಲ್ಲಿದೆ. ಬಿಜೆಪಿ ಬಹುತೇಕ ಹಿಂದುತ್ವದ ಅಡಿಯಲ್ಲಿ ಮತ ಕೇಳುತ್ತೆ, ಆದರೆ ಹಿಂದುತ್ವದ ನಿಟ್ಟಿನಲ್ಲೂ ಕೆಲಸ ಮಾಡುವಲ್ಲಿ ವಿಫಲ ಆಯಿತು. ಅದೇ ಮತ್ತೊಂದು ಕಡೆ ನಾವು ಕಾಂಗ್ರೆಸ್ಸನ್ನು ಗಮನಿಸಿದರೆ ತನ್ನ ಮತ ಬ್ಯಾಂಕನ್ನು ಗಟ್ಟಿಗೊಳಿಸೋದಕ್ಕೆ ಯಾವ ನಿರ್ಧಾರ ಮಾಡೋದಕ್ಕೂ ಅದು ಹಿಂಜರಿಯೋದಿಲ್ಲ. ಇತ್ತೀಚೆಗೆ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡೋದಕ್ಕೆ ಮುಂದಾಗಿರೋದು ಸಹ ಅದರ ಒಂದು ಉದಾಹರಣೆ. ಸಂವಿಧಾನಕ್ಕೆ ವಿರುದ್ಧವಾದಂತಹ ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಅದು ಹಿಂಜರಿಲಿಲ್ಲ. ಈ ರೀತಿಯಾಗಿ ನಾವು ಪಟ್ಟಿ ಮಾಡ್ತಾ ಹೋದರೆ ಬಿಜೆಪಿಯ ವೈಫಲ್ಯಗಳು ಸಾಕಷ್ಟಿದೆ. ಅಧಿಕಾರಕ್ಕೆ ಕಟ್ಟುಬಿದ್ದಂತಹ ನಾಯಕರು ಬಿಜೆಪಿಯಲ್ಲಿ ಸಾಕಷ್ಟಿದ್ದಾರೆ. ಮತದಾರರು ಒಪ್ಪುವಂತಹ ಆಡಳಿತವನ್ನು ಈ ರೀತಿಯ ನಾಯಕರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಅಂಶಗಳು ಪಕ್ಷದಲ್ಲೇ ಯತ್ನಾಳ್ರಂತಹ ಕೆಲವು ನಾಯಕರನ್ನು ರೊಚ್ಚಿಗೇಳುವಂತೆ ಮಾಡಿದೆ. ಸಾಕಷ್ಟು ಪ್ರಯತ್ನದ ನಂತರ ಈಗ ಅನಿವಾರ್ಯವಾಗಿ ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಯತ್ನಾಳ್ ಅವರು ಹೇಳ್ತಿದ್ದಾರೆ. ಮುಂದಿನ ವಿಜಯದಶಮಿ ಸಂದರ್ಭದಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ಹೊಸ ಪಕ್ಷವನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಮೂಲಕವಾಗಿ ಬಿಜೆಪಿಗೂ ಒಂದು ಅವಕಾಶವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದರೆ ಅಲ್ಲಿವರೆಗೂ ಸಮಯ ಇದೆ, ಅಷ್ಟರೊಳಗೆ ತನ್ನನ್ನು ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನನ್ನ ದಾರಿಯನ್ನು ನೋಡ್ಕೊಳ್ತೀನಿ, ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವಂತೆ ಹೇಳಿದಂತಿದೆ. ಸದ್ಯಕ್ಕೆ ಈ ಹೊಸ ಪಕ್ಷದ ವಿಚಾರಕ್ಕೆ ಬಂದರೆ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು, ಹಾಗೆ ಹಿಂದುತ್ವದ ಅಸ್ತ್ರ ಅವರ ಶಕ್ತಿ ಅಂತ ಹೇಳಬಹುದು. ಇನ್ನು ಪಂಚಮಸಾಲಿ ಸಮುದಾಯದ ಬೆಂಬಲವೂ ಸಹ ಕಾಣಿಸ್ತಾ ಇದೆ. ಆದರೆ ಎಲ್ಲಾ ಒಳ ಪಂಗಡಗಳಿಂದ ಯತ್ನಾಳ್ ಅವರಿಗೆ ಏನು ಬೆಂಬಲ ಸಿಗ್ತಾ ಇಲ್ಲ. ಇನ್ನು ಕೆಲವು ಸ್ವಾಮೀಜಿಗಳು ಸಹ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಯತ್ನಾಳ್ ಅವರು ಸಹ ಕೆಲವು ಮಠಮಾನ್ಯಗಳಿಗೆ ಭೇಟಿ ನೀಡಿ ಬೆಂಬಲವನ್ನು ಗಿಟ್ಟಿಸಿಕೊಳ್ತಿದ್ದಾರೆ. ಇನ್ನು ಬಣದ ವಿಚಾರಕ್ಕೆ ಬಂದರೆ ಯತ್ನಾಳ್ ಅವರು ಮಾತ್ರ ಸದ್ಯ ಅಬ್ಬರಿಸ್ತಾ ಇರುವಂಥದ್ದು. ಉಚ್ಚಾಟನೆ ನಂತರವೂ ಯತ್ನಾಳ್ ಗುಂಪು ಸಭೆಯನ್ನೇನೋ ಮಾಡಿದೆ, ಅಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೈಗೊಂಡಿದೆ.
ವಿಜೇಂದ್ರ ವಿರುದ್ಧವಾಗಿ ಹೋರಾಟವನ್ನ ಕೈಬಿಡದೇ ಇರೋದಕ್ಕೆ ನಿರ್ಧರಿಸಿದೆ. ಸದ್ಯಕ್ಕೇನೋ ರೆಬೆಲ್ ಗುಂಪು ಒಗ್ಗಟ್ಟಾಗಿದೆ. ಆದ್ರೆ ಮುಖ್ಯವಾದಂತಹ ಪ್ರಶ್ನೆ ಇರೋದೇನಪ್ಪಾ ಅಂತ ಹೇಳಿದ್ರೆ, ಇದೇ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ಟಿದಂತಹ ಸಂದರ್ಭದಲ್ಲಿ ರೆಬೆಲ್ ಗುಂಪಿನ ನಾಯಕರಲ್ಲಿ ಎಷ್ಟು ಜನ ಬಿಜೆಪಿಯನ್ನ ಬಿಡೋದಕ್ಕೆ ತಯಾರಾಗ್ತಾರೆ, ಇದು ಈಗ ಬಹಳ ಕುತೂಹಲವನ್ನು ಮೂಡಿಸಿದೆ. ಇದೆಲ್ಲವೂ ಗೊತ್ತಾಗೋದು ಚುನಾವಣೆ ಬಂದಂತಹ ಸಂದರ್ಭದಲ್ಲಿ. ಬಹುತೇಕ ಈ ರೆಬೆಲ್ ಗುಂಪಿನ ನಾಯಕರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಆಗ ಅನಿವಾರ್ಯವಾಗಿ ಬಿಜೆಪಿಯ ಬಿ ಟೀಮ್ ಅನ್ನೋ ಹಾಗೆ ಯತ್ನಾಳ್ ಅವರ ಹೊಸ ಪಕ್ಷದಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಯೂ ಇದೆ. ಅಥವಾ ಬಿಜೆಪಿಯಲ್ಲಿ ಇದ್ದುಕೊಂಡೇ ಮಾನಸಿಕವಾಗಿ ಯತ್ನಾಳ್ ಅವರ ಹೊಸ ಪಕ್ಷಕ್ಕೆ ಬೆಂಬಲ ಕೊಡಬಹುದು. ಟಿಕೆಟ್ ವಂಚಿತರಾಗಿ ಬಿಜೆಪಿಯ ಮೇಲೆ ಮತ್ತಷ್ಟು ಕೋಪಗೊಂಡ್ರೆ ಒಳ ಏಟು ಕೊಡುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ವೀಕ್ಷಕರೇ, ಇವೆಲ್ಲವೂ ಬಹಳ ದೂರದ ಭವಿಷ್ಯದ ಮಾತು. ಅಧಿಕಾರನೇ ಮುಖ್ಯವಾಗಿರುವ ರಾಜಕಾರಣದಲ್ಲಿ ದೀರ್ಘಕಾಲದಲ್ಲೂ ಈ ರೆಬೆಲ್ ನಾಯಕರು ಯತ್ನಾಳ್ ಅವರ ಜೊತೆಗಿನ ಸ್ನೇಹ ಸಂಬಂಧಗಳನ್ನು ಇದೇ ರೀತಿಯಾಗಿ ಮುಂದುವರಿಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಯತ್ನಾಳ್ ಅವರ ನಡೆಗಳು, ಅವರ ಹೊಸ ಪಕ್ಷದ ವಿಚಾರ ಇವೆಲ್ಲವೂ ದೀರ್ಘಕಾಲದಲ್ಲಿ ರಾಜ್ಯ ರಾಜಕೀಯದಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆ ಕಡಿಮೆಯಾಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಯತ್ನಾಳ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಒಂದು ವೇಳೆ ಹೊಸ ಪಕ್ಷವನ್ನು ಕಟ್ಟಿದ್ರೆ ಏನಾಗಬಹುದು? ಪ್ರಜಾಕೀಯದಂತಹ ಕಲ್ಪನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸದ್ಯದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.